ಇಯರ್ಸ್ ಬ್ಯಾಕ್ ಅದು ಇಶ್ಯೂನೇ ಅಲ್ಲ ಅನ್ನಂಗೆ ನಾವು ಅನ್ಕೊತಾ ಇದ್ವಿ. ಮ್ಯಾರೇಜ್ ಏಜ್ ಬಂದ್ಬಿಟ್ಟು ಅವ್ರಗಳಿಗೆ ಅವ್ರದ್ದು ಪರ್ಸ್ನಲ್ ಚಾಯ್ಸ್ ಆಗ್ಬಿಡುತ್ತೆ. ಕೆಲವ್ರು ಬರ್ತಾರೆ ಇನ್ನೂ ನಾಟ್ ರೆಡಿ ಅಂತಾರೆ. ಈಗ ನಮಗೆ ರೀಸೆಂಟ್ ಸ್ಟಡೀಸ್, ರೀಸೆಂಟ್ ಅಪ್ಡೇಟ್ಸ್ ನೋಡ್ತಾ ಹೋದ್ರೆ ರಿಸ್ಕ್ ಆಫ್ ಮಿಸ್ಕ್ಯಾರೇಜ್ ತುಂಬ ಜಾಸ್ತಿ ಇರುತ್ತೆ ಅವ್ರಿಗೆ. ಡ್ರಾಸ್ಟಿಕ್ ರಿಡಕ್ಷನ್ ಇನ್ ಹೆಂಗಾಗ್ಬಿಡುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಏಜೇ ಫಸ್ಟ್ ಇಂಪಾರ್ಟೆಂಟ್. ಹುಡುಗರು ಆಗಿರಲಿ ಹುಡುಗಿರಾಗಿರಲಿ ಯಾವ ಏಜಲ್ಲಿ ಮದುವೆ ಆದರೆ ತುಂಬ ಬೆನಿಫಿಟ್ ಆಗುತ್ತೆ, ಮತ್ತು ಯಾವ ಏಜು ನೀವು ಕನ್ಸಿಡರ್ ಮಾಡ್ತೀರಾ ತುಂಬ ಜಾಸ್ತಿ ಏಜ್ ಆಯಿತು ಅಂತ ಮದುವೆ ಆಗೋದಕ್ಕೆ? ಓಕೆ, ಸೊ ಈಗಿನ ಜನ್ರೇಷನಿಗೆ ನಾವು ಬಂದ್ವಿ ಅಂದರೆ ಮ್ಯಾರೇಜ್ ಏಜ್ ಬಂದುಬಿಟ್ಟು ಅವ್ರಗಳಿಗೆ ಅವ್ರದ್ದು ಪರ್ಸ್ನಲ್ ಚಾಯ್ಸ್ ಆಗಿಬಿಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಫರ್ಟಿಲಿಟಿ, ಈಗ ಮಕ್ಕಳಿಗೆ ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ ಎನಿ ಟೈಮ್ ಅದು ಒಂದು 20 to 30 ಇಯರ್ಸ್ ಏನಿದೆ ಅಲ್ಲ, ಅದು ಹೈಲಿ ಫರ್ಟೈಲ್ ಪೀರಿಯಡ್ ಇರುತ್ತೆ. ಆಯಿತಾ? ಸೊ ಹಾಗಾಗಿ ಈಗ ಇನ್ ಕೇಸ್ ಕರಿಯರ್ ಓರಿಯೆಂಟೆಡ್ ಇರ್ತಾರೆ ಎಲ್ಲರೂ, ಮೆಜಾರಿಟಿ ಕೆಲವ್ರು ಬರ್ತಾರೆ ಇನ್ನೂ ನಾಟ್ ರೆಡಿ ಅಂತಾರೆ. ಬಟ್ ಅಟ್ಲೀಸ್ಟ್ ಈಗ ರೈಟ್ ಏಜಲ್ಲಿ ವಿತೌಟ್ ಮಚ್ ಏನಂತಾರೆ, ಏನೂ ತೊಂದರೆ ಇಲ್ದಲೆ ಈಸಿಯಾಗಿ ಕನ್ಸೀವ್ ಆಗಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಬೇಕಂತಂದರೆ ಸೊ ಬೆಟರ್ ಅಟ್ಲೀಸ್ಟ್ ಬಿಫೋರ್ 30 ಇಯರ್ಸ್. ಮದುವೆ ಆಗೋಕ್ಕೂ ಮುಂಚೆ ಎಲ್ಲರೂ ಮನೇಲಿ ನೋಡ್ತಾರೆ ಏನಂತ, ಹುಡುಗ ಎಷ್ಟು ದುಡಿತಾನೆ, ಹೆಂಗಿದ್ದಾನೆ, ಆಮೇಲೆ ಮನೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಹೆಂಗಿದ್ದಾರೆ ಅವರು, ದುಡ್ಡು ಮಾತ್ರ ನೋಡ್ತಾರೆ, ಇಲ್ಲ ಒಳ್ಳೆ ಮನೆ ಅಂತ ನೋಡ್ತಾರೆ. ಅದು ಬಿಟ್ಟು ಫರ್ಟಿಲಿಟಿ ಅನ್ನೋ ಪಾಯಿಂಟಲ್ಲಿ ನಾವು ನೋಡಿದ್ರೆ, ಇಲ್ಲ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನೋದ್ರಲ್ಲಿ ನೋಡಿದ್ರೆ, ಒಂದು ಗಂಡಿಗಾಗಿರಲಿ ಹೆಣ್ಣಿಗಾಗಿರಲಿ ಏನಾದ್ರು ಕೆಲವೊಂದು ಟೆಸ್ಟ್ಸ್ಗಳು ಮಾಡಿಸ್ಕೊಂಡು ಮದುವೆಗೆ ಮುಂಚೆ ಮದುವೆ ಫಿಕ್ಸ್ ಮಾಡ್ಕೊಳೋದು ಒಳ್ಳೇದಾ? ಹೌದು, ಮದುವೆ ಅನ್ನೋದು ಯಾಕೆ ಅಂದರೆ ಲೈಫ್ ಟೈಮ್ ಡಿಸಿಷನ್ ನಮ್ಮದು. ಸೊ ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡ್ರೆ ಬೆಟರ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್. ಸೊ ಹಾಗಾಗಿ ಈಗ ಅಟ್ಲೀಸ್ಟು ಬೇಸಿಕ್ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಏನಾದರೂ ನೋನ್ ಜೆನೆಟಿಕ್ ಡಿಸಾರ್ಡರ್ಸ್ ಆಲ್ರೆಡಿ ಇತ್ತು ಮನೆಯಲ್ಲಿ, ಇಲ್ಲ ಫೀಮೇಲ್ ಅಥವಾ ಮೇಲ್ ಯಾರ ಮನೇಲಾದರೂ ಇತ್ತಂದರೆ ಒಂದ್ಸಲ ಅವ್ರದ್ದು ಒಂದು ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸ್ಕೊಂಡ್ರೆ ಬೆಟರ್ ಇರುತ್ತೆ. ಸೊ ಅದಲ್ದಲ್ಲೇ ಈಗ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಿರುತ್ತಲ್ಲ, ಅದು ಕೆಲವೊಂದು ಇಟ್ ಮೇ ನಾಟ್ ಬಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್, ಬ್ಲಡ್ ಬೋರ್ನು ಇರುತ್ತೆ ಕೆಲವು ಸಲ, ಅವ್ರದ್ದೇನೋ ತಪ್ಪನ್ನೋದೇನಿರಲ್ಲ. ಬಟ್ ಸ್ಟಿಲ್ HIV, HBsAg, HCV ಇದೆಲ್ಲ ಏನಿದೆ ಅಲ್ಲ, ಅಟ್ಲೀಸ್ಟ್ ಇದು ಬೇಸಿಕ್ ಟೆಸ್ಟ್ನ ಮಾಡಿಸ್ಕೊಂಡು ಮದುವೆ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ಇದಾದ ಮೇಲೆ ಇನ್ನೂ ಸ್ವಲ್ಪ ಹುಡುಗ ಹುಡುಗಿ ಏನಾದರೂ ತುಂಬ ಬ್ರಾಡ್ ಮೈಂಡೆಡ್ ಇದ್ದಾರೆ, ಇಲ್ಲ ಈಗ ಜನರಲ್ ಹೆಲ್ತ್ ಅಷ್ಟೇ ಅಲ್ಲ, ನನಗೆ ನನ್ನ ಫರ್ಟಿಲಿಟಿ ಹೆಲ್ತು ನಾನು ನೋಡ್ಕೊಂಡು ಮಾಡ್ಕೋಬೇಕು ಅನ್ನೋ ಥರ ಇತ್ತು ಅಂದರೆ ಅಟ್ಲೀಸ್ಟ್ ಮೇಲ್ದು ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸ್ಕೊಂಡಿದ್ರು ಅಂದರೆ, ಫೀಮೇಲಿಗೆ ಬಂತಂದರೆ ಈಗ ಒಂದು ಬ್ಲಡ್ ಟೆಸ್ಟ್ ಬಂದು ಒಂದು AMH ಅಂತ ಒಂದು ಟೆಸ್ಟ್ ಮಾಡಿಸ್ತೀವಿ. ಅದು ಫೀಮೇಲ್ದು ಈಗ ರಿಸರ್ವ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಥೈರಾಯ್ಡ್ ಇರ್ಬೋದು. ಸೊ ಅಟ್ಲೀಸ್ಟ್ ಬೇಸಿಕ್ AMH ಆ್ಯಂಡ್ TSH ಮಾಡಿಸ್ಕೊಂಡ್ರು ಸಾಕು ಆ್ಯಕ್ಚುಲಿ. ಈ ಲೇಟ್ ಮ್ಯಾರೇಜಸ್ಸಿಂದ ಏನೇನು ಇಶ್ಯೂಸ್ ಆಗೋ ಚಾನ್ಸಸ್ ಇದೆ? ಸೊ ಲೇಟ್ ಮ್ಯಾರೇಜಸ್ ಅಂತ ಅಂದರೆ ಯೂಶ್ವಲಿ ಏನಾಗುತ್ತೆ, ಈಗ ಆಫ್ಟರ್ 30 ಇಯರ್ಸ್ ಆಯಿತು ಅಂತ ಅಂದ್ಕೊಳ್ಳಿ, ಮೇಯ್ನಾಗಿ ಏನಾಗುತ್ತೆ ಹೆಣ್ಮಕ್ಳದ್ದು ಎಗ್ ನಂಬರ್ಸ್ ಏನಾಗುತ್ತೆ ಕಮ್ಮಿ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಆ್ಯಂಡ್ ಬೈ 35 ಇಯರ್ಸಲ್ಲಿ ಏನಾಗುತ್ತೆ ಡ್ರಾಸ್ಟಿಕ್ ರಿಡಕ್ಷನ್ ಇನ್ ಎಗ್ ಆಗಿಬಿಡುತ್ತೆ. ಅವಾಗ ಕನ್ಸೀವ್ ಆಗೋದೇ ತುಂಬ ಕಷ್ಟ ಆಗುತ್ತೆ. ಓಕೆ, ಕನ್ಸೀವ್ ಆದಮೇಲೆ ಏನು ವಿತ್ ಈಗ ಪೂರ್ ಕ್ವಾಲಿಟಿ ಎಗ್ ಇತ್ತು ಅಂದ್ಕೊಳ್ಳಿ, ಇಲ್ಲ ವಿತ್ ರೆಸ್ಪೆಕ್ಟ್ ಏಜ್ ಕೂಡ ಒಂದು ಮ್ಯಾಟರ್ ಆಗುತ್ತೆ. ಏಜ್ ಪ್ಲಸ್ ಪೂರ್ ಕ್ವಾಲಿಟಿ ಎಗ್ ಬಂದ್ಬಿಡುತ್ತಲ್ಲ. ಸೊ ಆವಾಗ ಏನಾಗುತ್ತೆ, ಇನ್ ಕೇಸ್ ಪ್ರೆಗ್ನೆನ್ಸಿ ಆಯ್ತು ಅಂತಂದ್ರೂ ರಿಸ್ಕ್ ಆಫ್ ಮಿಸ್ಕ್ಯಾರೇಜ್ ತುಂಬ ಜಾಸ್ತಿ ಇರುತ್ತೆ ಅವ್ರಗಳಿಗೆ. ಆಮೇಲೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸು, ಏನಾದರೂ ಅರ್ಲಿ ಡೆಲಿವರಿ ಆಗೋ ಚಾನ್ಸಸ್ಸು, ಬ್ಲಡ್ ಪ್ರೆಷರು ಅಥವಾ ಆಮೇಲೆ ಶುಗರ್ಸು ಎಲ್ಲ ಜಾಸ್ತಿ ಆಗೋ ರಿಸ್ಕ್ಗಳು ತುಂಬ ಜಾಸ್ತಿ ಇರುತ್ತೆ. ಲೇಟಾಗಿ ಮದುವೆ ಆಗೋದ್ರ ಬಗ್ಗೆ ಮಾತಾಡಿದ್ವಿ. ತುಂಬ ಅರ್ಲಿ ಮದುವೆ ಆಗೋದು ಆ ಥರ ಆದಾಗ ಏನು ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ, ಪರ್ಟಿಕ್ಯುಲರ್ಲಿ ಫೀಮೇಲ್ಗಾಗಿರಲಿ ಮೇಲ್ಗಾಗಿರಲಿ, ಸೈಕಲಾಜಿಕಲ್ ಆಗಿರಲಿ ಫಿಸಿಕಲ್ ಆಗಿರಲಿ ಆ ಥರ? ಓಕೆ, ಸೊ ತುಂಬ ಅರ್ಲಿ ಅಂತಂದರೆ ಈಗ ನಮ್ಮದು ಏಜ್ ಫಾರ್ ಮ್ಯಾರೇಜು ಫೀಮೇಲ್ಸ್ಗೀಗ 18 ಇಯರ್ಸ್ 18 ಇಯರ್ಸ್ ಇದೆ. ಸೊ ಈ ಟೀನೇಜ್ ಪ್ರೆಗ್ನೆನ್ಸೀಸಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಮದರ್ದು ನ್ಯೂಟ್ರಿಷನ್, ಪ್ರೀ ಪ್ರೆಗ್ನೆನ್ಸಿ ನ್ಯೂಟ್ರಿಷನ್ ಭಾಳ ಮ್ಯಾಟರ್ ಆಗುತ್ತೆ. ಸೊ ಮೇ ಬಿ ವಿತ್ ರೆಸ್ಪೆಕ್ಟ್ ಟು ಮದರ್ ನ್ಯೂಟ್ರಿಷನ್ ಇರ್ಬೋದು. ಜೊತೆಗೆ ಆ ಟೈಮಲ್ಲೂ ಈವನ್ ನಮಗೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ನಲ್ಲ, ಅದು ಈವನ್ ಅರ್ಲಿ ಪ್ರೆಗ್ನೆನ್ಸಿ ಆಯಿತು ಅಂದ್ಕೊಳ್ಳಿ, ಟೀನೇಜ್ ಪ್ರೆಗ್ನೆನ್ಸೀಸು. ಸೊ ಈವನ್ ಟೀನೇಜ್ ಪ್ರೆಗ್ನೆನ್ಸಿನೂ ರಿಸ್ಕ್ ಇರುತ್ತೆ. ಸೊ ಲೋ ಬರ್ತ್ ವೆಯ್ಟ್ ಆಗಿರ್ಬೋದು, ಬೇಬಿ ವೆಯ್ಟು ಬರ್ತ್ ವೆಯ್ಟ್ ಕಮ್ಮಿ ಆಗಿರೋದಿರ್ಬೋದು, ಅರ್ಲಿ ಡೆಲಿವರಿ ಇರ್ಬೋದು, ಅಥವಾ ಆ ಟೈಮಲ್ಲಿ ಮದರ್ಗೆ ಅನಿಮಿಯಾ ಆಗೋ ಚಾನ್ಸಸ್ ಇರ್ಬೋದು, ಅಥವಾ ಇವನ್ ಬ್ಲಡ್ ಪ್ರೆಷರ್ ಕೂಡ ಬರೋ ಚಾನ್ಸಸ್ಸು ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಇರುತ್ತೆ.
ಸೈಕಾಲಜಿಕಲಿ ಅವ್ರು ಪ್ರಿಪೇರ್ ಆಗಿರಲ್ಲ. ಈಗ ಚಿಕ್ಕ ಏಜಲ್ಲಿ ಮದುವೆ ಆಗಿಬಿಟ್ರೆ ಸೊ ಸೈಕಾಲಜಿಕಲ್ ಪ್ರೆಷರ್ಸ್ ಏನೇನು ಅಂದರೆ, ನೀವು ಯೂಶ್ವಲಿ ಡಾಕ್ಟರ್ಸ್ ನೀವು ನೋಡ್ತಾ ಇರ್ತೀರ, ಎಲ್ಲ ಥರದ ಪೇಷಂಟ್ಸು ನೋಡ್ತಾ ಇರ್ತೀರಾ, ಎಲ್ಲ ಏಜ್ ಗ್ರೂಪ್ಸಲ್ಲೂ ನೋಡ್ತಾ ಇರ್ತೀರಾ. ಏನು ಯೂಶ್ವಲಿ ಜನರಲ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಸೈಕಾಲಜಿಕಲ್ ಪ್ರೆಷರ್ಸ್ ಏನೆಲ್ಲ ಅವ್ರ ಮೇಲೆ ಬೀಳ್ಬೋದು? ಸೈಕಾಲಜಿ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಈ ಸೈಕಾಲಜಿ ಇಸ್ ದ ಲೆಸ್ ಸ್ಟಡಿಡ್ ಪಾರ್ಟ್ ನಮ್ಮ ಇಂಡಿಯನ್ ಸಿನಾರಿಯೋಸಲ್ಲೂ. ಬಿಕಾಸ್ ನಾವೇನು ಮಾಡ್ತೀವಿ, ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಇಲ್ಲಿ ಯಾರು ನಾವು ಅಷ್ಟು ಸೈಕಾಲಜಿಗೆ ಇಂಪಾರ್ಟೆನ್ಸು ಇವಾಗ ಕೊಡ್ತಾ ಇದ್ದೀವಿ, ಬಟ್ ಮುಂಚೆ ಎಲ್ಲ ಕೊಡ್ತಿರ್ಲಿಲ್ಲ. ಬಟ್ ಆ್ಯಕ್ಚುಲಿ ಮದರ್ ಸೈಕಾಲಜಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈಗ ಚಾನ್ಸಸ್ ಆಫ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇರ್ಬೋದು, ಇದೆಲ್ಲ ಸ್ವಲ್ಪ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಈಗ ಅವ್ರು ರೆಡಿ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಆಲ್ವೇಸ್ ಈಗ ಪ್ರೆಗ್ನೆನ್ಸಿ ಆಯಿತು ಅದಾದಮೇಲೆ ಸೈಕಾಲಜಿಕಲ್ ಇಶ್ಯೂಸ್ ಅಂತ ಯೋಚನೆ ಮಾಡೋದಕ್ಕಿಂತ ಸೊ ಬೆಟರ್ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು. ಆ್ಯಕ್ಚುಲಿ ಈ ಕಾಲೇಜ್ ಗರ್ಲ್ಸ್ ಇರ್ಬೋದು, ಹೈಸ್ಕೂಲ್ ಓದ್ತಾ ಇರ್ಬೇಕಾದ್ರೆ ಕಾಲೇಜ್ ಗರ್ಲ್ಸ್ ಇರ್ಬೋದು, ಅವ್ರುಗಳಿಗೆ ಆ್ಯಕ್ಚುಲಿ ಈ ಫರ್ಟಿಲಿಟಿ ಅಂದರೆ ಏನು ಎಷ್ಟೊಂದು ಜನ ಗೊತ್ತೂ ಇರೋದಿಲ್ಲ. ಆ್ಯಕ್ಚುಲಿ ಈಗ ನಾವು ಮದುವೆ ಆದಮೇಲೆ ಅಷ್ಟೇ ಮಕ್ಕಳಾಗುತ್ತೆ ಅನ್ನೋ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಮದುವೆ ಆಗೋಕ್ಕಿಂತ ಮುಂಚೆನೂ ಇಫ್ ದೇ ಹ್ಯಾವ್ ಕಾಂಟ್ಯಾಕ್ಟ್ ಅವರಿಗೆ ಮಕ್ಕಳಾಗೋ ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತೂ ಇರಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ರೂಟ್ ಕಾಸ್ ಬಂತು ಅಂತ ಅಂದರೆ ಸೊ ಈಗ ಆ ಥರ ನಾವು ಎಜುಕೇಟ್ ಮಾಡಿಕೊಂಡು ಈ ಟೀನೇಜ್ ಪ್ರೆಗ್ನೆನ್ಸೀಸ್ನ ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಒನ್ಸ್ ದೇ ಆರ್ ಪ್ರೆಗ್ನೆಂಟ್ ಅನ್ನೆಸೆಸರಿ ನಾವು ಅವ್ರನ್ನೆಲ್ಲ ಟರ್ಮಿನೇಷನ್ ಮಾಡು ಲೈಕ್ ಇಟ್ ಈಸ್ ಔಟ್ ಆಫ್ ಕ್ವೆಶ್ಚನ್, ಆಯಿತಾ? ಸೊ ಪ್ರಿವೆನ್ಷನ್ ಈಸ್ ಬೆಟರ್. ಓಕೆ, ಅದು ಕ್ವಶನ್ ಇತ್ತು. ಮೇಲ್ ಫರ್ಟಿಲಿಟಿ 50 years ತನಕನೂ ಚೆನ್ನಾಗಿರುತ್ತೆ, ವಿ ವಾಂಟ್ ಟು ವೆರಿಡ್ ಅಬೌಟ್ ಫೀಮೇಲ್ ಅಷ್ಟೇ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಅಂದರೆ ಮೇಲ್ ಫರ್ಟಿಲಿಟಿ ಬಗ್ಗೆನೇ ನೆಕ್ಸ್ಟ್ ಮಾತಾಡೋಣ. ಜಸ್ಟ್ ಮಧ್ಯದಲ್ಲಿ ಒಂದು ಕ್ವಶನ್ ಕೇಳಿದೆ ಈ ಥರದ್ದು, ಹಂಗಿರುತ್ತಾ 50 years ತನಕನೂ ಕ್ವಾಲಿಟಿ ಚೆನ್ನಾಗಿರುತ್ತಾ ಮೇಲ್ ಫರ್ಟಿಲಿಟಿಲಿ? ಇದು ಮೇ ಬಿ ಒಂದು 10 years 15 years ಬ್ಯಾಕ್ ಅದು ಇಶ್ಯೂನೇ ಅಲ್ಲ ಅನ್ನಂಗೆ ನಾವು ಅನ್ಕೊತಾ ಇದ್ವಿ. ಬಟ್ ಈಗ ನಮಗೆ ರೀಸೆಂಟ್ ಸ್ಟಡೀಸ್, ರೀಸೆಂಟ್ ಅಪ್ಡೇಟ್ಸ್ ನೋಡ್ತಾ ಹೋದರೆ ಈವನ್ ಮೇಲ್ ಫರ್ಟಿಲಿಟಿ ಬಂತಂದ್ರೂ ಈವನ್ ಆಫ್ಟರ್ 35 years ಅಂತ ಆದಮೇಲೆ ಅವ್ರದ್ದು ಸೆಮೆನ್ದು ಕ್ವಾಂಟಿಟಿ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಆ ಮಾರ್ಫಾಲಜಿ ಇರ್ಬೋದು ಸ್ವಲ್ಪ ಕಮ್ಮಿ ಆಗೋಕ್ಕೆ ಶುರುವಾಗುತ್ತೆ. 40 years ಆದಮೇಲೆ ಅವ್ರದ್ದು ಸ್ವಲ್ಪ ಡ್ರಾಸ್ಟಿಕ್ ಆಲ್ಟ್ರೇಷನ್ಸಿಂದ ಪ್ಯಾರಾಮೀಟರ್ಸ್ ಆಗುತ್ತೆ. ಸೊ ಹಾಗಾಗಿ ಫರ್ಟಿಲಿಟಿ ಈಗ ಮೇಲಲ್ಲಿ ಏಜ್ ಬಾರ್ ಇಲ್ಲ ಅನ್ನೋದು ತಪ್ಪು. ಸೊ 40 years ಆಯಿತು ಅಂತ ಅಂದರೆ ಸಡನ್ನಾಗಿ ಈವನ್ ಡ್ರಾಸ್ಟಿಕ್ ರಿಡಕ್ಷನ್ ಇನ್ ಕ್ವಾಂಟಿಟಿ, ಕ್ವಾಲಿಟಿ ಪ್ಲಸ್ ಮಾರ್ಫಾಲಜಿ ಇದೆಲ್ಲ ಆಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಆಮೇಲೆ ಚಾನ್ಸಸ್ ಕಮ್ಮಿ ಆಗುತ್ತೆ. ಓಕೆ ಮ್ಯಾಮ್, ಈಗ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡೋದಾದರೆ ಓಕೆ, ಮದುವೆ ಆದಮೇಲೆ ಮಕ್ಕಳು ಯಾಕೆ ಆಗಲ್ಲ, ಯಾವ ಕಾರಣಗಳಿಂದ? ಮಕ್ಕಳು ಈಗ ಅದರದ್ದು ನಾವು ಕಾರಣಗಳೇನು ಅಂತ ಅಂದರೆ ಈಗ ಮೇಯ್ನಾಗಿ ಈಗ ಮೇಲ್ ಅಂತ ಅಂದ್ಕೊಳ್ಳಿ. ಮೇಲ್ ಅಂದರೆ ಈಗ ಸೆಮೆನ್ ಪ್ಯಾರಾಮೀಟರ್ಸ್ ಏನಾದರೂ ಇಶ್ಯೂಸ್ ಇತ್ತು, ಸೆಮೆನ್ ಪ್ಯಾರಾಮೀಟರ್ಸ್ ಇರ್ಬೋದು. ಫೀಮೇಲ್ಸಿಗೆ ಬಂತು ಅಂತ ಅಂದರೆ ಈಗೇನಾಗುತ್ತೆ, ನಮ್ಮದು ರಿಪ್ರೊಡಕ್ಟಿವ್ ಟ್ಯಾಕ್ಟ್ ಆ್ಯಸ್ ಎ ಹೋಲ್ ನೋಡಿದ್ವಿ ಅಂದರೆ ಈಗ ಓವರಿಯಿಂದನೇ ಎಗ್ ಪ್ರೊಡ್ಯೂಸ್ ಆಗೋದು ಎವ್ರಿ ಮಂತ್. ಹೌದು. ಸೊ ಓವರಿನಲ್ಲಿ ಏನಾದರೂ ಎಗ್ ನಂಬರ್ಸ್ ಕಮ್ಮಿ ಆಯಿತು ಅಂದರೆ ಅಗೇನ್ ಏಜು ನಾನು ಆಗ್ಲೇ ಹೇಳ್ದಂಗೆ ಬೋತ್ ಮೇಲ್ ಆ್ಯಂಡ್ ಫೀಮೇಲಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಏಜೇ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಅದಾದಮೇಲೆ ಇನ್ ಡೀಟೇಲ್ ಬಂದ್ವಿ ಅಂತ ಅಂದರೆ ಈಗ ಮೇಲಲ್ಲಿ 7 ಪ್ಯಾರಾಮೀಟರ್ಸು, ಈಗ ಫೀಮೇಲ್ಗೆ ಬಂದ್ವಿ ಅಂತ ಅಂದರೆ ಈಗ ಎಗ್ ಕ್ವಾಂಟಿಟಿ ಏನಾದರೂ ಕಮ್ಮಿ ಆಗ್ತಾ ಹೋಯಿತು ಅಂತ ಅಂದರೆ ಅದು ಒಂದು ಕಾರಣ ಇರ್ಬೋದು. ಸೊ ಅದಲ್ದಲೇ ಈಗ ಕೆಲವ್ರಿಗೆ PCOD ಪ್ರಾಬ್ಲಮ್ ಇರುತ್ತೆ. PCOD ಪ್ರಾಬ್ಲಮ್ ಇದ್ದಾಗ ಎಗ್ಸ್ ತುಂಬ ಇರುತ್ತೆ, ಆಯಿತಾ? ಈಗ ಒಂದು ಎರಡೂ ಕಡೆಯಿಂದ ಕಂಬೈನ್ ಮಾಡಿದ್ರೆ ಒಂದು more than 20 ಇರುತ್ತೆ, ಆಯಿತಾ? ಈಗ ಪೂರ್ ರಿಸರ್ವ್ ಅಂತ ಅಂದರೆ ಲೆಸ್ ದೆನ್ 80 eggs ಇರುತ್ತೆ ಅಂದ್ಕೊಳ್ಳಿ. ಸೊ ಆ್ಯಾವ್ರೇಜ್ ಅಂದರೆ ಸಮ್ವೇರ್ ಬಿಟ್ವೀನ್ ಒಂದು 2 ಓವರಿನ ಸೇರಿಸಿದ್ರೆ ಒಂದು 8 to 20 ಈ ಥರ ಇರುತ್ತೆ. ಆ್ಯಾವ್ರೇಜ್ ಇದ್ದಾಗ ದಟ್ ವುಡ್ ಬಿ ಬೆಟರ್. ಎನಿ ಟೈಮ್ ವಾಟ್ ಎವರ್ ಈಸ್ ಆ್ಯಾವ್ರೇಜ್ ಇರುತ್ತೆ ಬೆಟರ್. ಈಗ ಓವರಿ ಆಯಿತು. ಇದಾದಮೇಲೆ ನೆಕ್ಸ್ಟ್ ಬಂದು ಟ್ಯೂಬ್ಸ್. ಸೊ ಟ್ಯೂಬ್ಸ್ ಏನಂದರೆ ತುಂಬ ಸ್ಮಾಲ್ ಇರುತ್ತೆ ಆ್ಯಕ್ಚುಲಿ. ಸೊ ಒಂದು ಹೇಳಿದ್ನಲ್ಲ ಆಗಲೇ, ಒಂದು ರೀಫಿಲ್ ಸೈಜ್ ಅಷ್ಟು ಒಳಗಡೆ ರೀಫಿಲ್ ಎಷ್ಟು ಇನ್ನರ್ ಪೋರ್ಷನ್ನು ಅಷ್ಟೇ ಇರುತ್ತೆ ಡೈಮೆನ್ಷನ್ ಅದು. ಸೊ ಈಗ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಆಯಿತು, ಈಗ ಕೆಲವ್ರಿಗೆ ಚಿಕ್ಕ ವಯಸ್ಸಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಇತ್ತು, ಈಗಿನ ಕಾಲದಲ್ಲಿ ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೋಲೈಟಿಸ್, ಇವೆಲ್ಲ ಸ್ವಲ್ಪ ಅಬ್ಡಾಮಿನಲ್ ಡಿಸಾರ್ಡರ್ಸ್, ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಏನಾದರೂ ಇರುತ್ತೆ, ಪದೇ ಹೊಟ್ಟೆ ನೋವು ಬರ್ತಿರೋದು, ಅಬ್ಡಾಮಿನಲ್ ಸರ್ಜರೀಸ್ ಏನಾದರೂ ಆಗಿತ್ತು, ಹೀಗಿದ್ದಾಗ ಏನಾಗುತ್ತೆ, ಸ್ವಲ್ಪ ಅವ್ರುಗಳಲ್ಲಿ ಟ್ಯೂಬ್ ಅಬ್ಸ್ಟ್ರಕ್ಷನ್ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಾಗಿರ್ಬೋದು. ನೆಕ್ಸ್ಟು ಯೂಟ್ರಸ್ಸಿಗೆ ಬಂದ್ವಿ ಅಂತ ಅಂದರೆ ಈಗ ಯೂಟ್ರಸ್ಸಲ್ಲಿ ಏನಾದರೂ ಈಗ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಯೂಟ್ರಸ್ನಲ್ಲಿ ಏನಾದರೂ ಗೆಡ್ಡೆಗಳಿತ್ತು, ಫೈಬ್ರಾಯ್ಡ್ಸ್ ಇತ್ತು, ಅಥವಾ ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ, ಅದಿತ್ತು. ಇಲ್ಲ ಕೆಲವ್ರಿಗೆ ಎಂಡೋಮೆಟ್ರಿಯಮ್ದೇ ಏನೋ ಇಶ್ಯೂಸ್ ಇತ್ತು. ಆ ಎಂಡೋಮೆಟ್ರಿಯಮ್ ಅಂದರೆ ಎಂಡೋಮೆಟ್ರಿಯಮ್ ತುಂಬ ಥಿನ್ನಿರುತ್ತೆ. ಆ್ಯಕ್ಚುಲಿ ನಾರ್ಮಲಾಗಿ ಏನಾಗಬೇಕು, ಒಂದು 9 to 10 mm ಗ್ರೋತ್ ಆಗಿಬಿಡುತ್ತೆ ಮಿಡ್ ಸೈಕಲ್ ಅನ್ನೋ ಅಷ್ಟೊತ್ತಿಗೆ.
ಎಂಡೋಮೆಟ್ರಿಯಮ್ ತುಂಬ ತಿನ್ನಿದೆ, ಎಂಡೋಮೆಟ್ರಿಯಮ್ ಗ್ರೋನೇ ಆಗ್ತಾ ಇಲ್ಲ ಕೆಲವ್ರಿಗೆ. ಸೊ ಈ ಥರ ಕಂಡೀಷನ್ಸಲ್ಲಿದ್ದಾಗ ಸ್ವಲ್ಪ ಫರ್ಟಿಲಿಟಿ ಇಶ್ಯೂ ಇರುತ್ತೆ ಫೀಮೇಲ್. ಬಟ್ ಇನ್ನೊಂದು 30% ಆಫ್ ದ ಕೇಸಸ್ ಹೆಂಗಿರುತ್ತೆ ಅನ್ಎಕ್ಸ್ಪ್ಲೇನ್. ಇದು ಮೆನೋಪೋಸ್ ಮತ್ತು ಇವಾಗ ಒಂದೊಂದ್ಸಲಿ ಕಂಪೇರ್ ಮಾಡ್ತಿರ್ತಾರೆ, US ಅಲ್ಲೆಲ್ಲ ಲೇಟಾಗಿ ಆಗ್ತಾರೆ, ಇಂಡಿಯಾದಲ್ಲಿ ನಾವು ಲೇಟಾಗಿ ಆಗ್ತೀವಿ. ಸೊ ಏನಾದ್ರು ಚೇಂಜಸ್ ಇರುತ್ತಾ ಅಲ್ಲಿಗೂ ಇಲ್ಲಿಗೂ? ಡೆಮೋಗ್ರಫಿಕಲ್ ವೇರಿಯೇಷನ್ಸ್ ಅಂತೂ ಖಂಡಿತ ಇರುತ್ತೆ. ಬಟ್ ನಮ್ಮ ಇಂಡಿಯನ್ ಇದ್ರ ಪ್ರಕಾರ ಮೋಸ್ಟ್ ಆಫ್ ದ ಹೆಣ್ಮಕ್ಳಿಗೆ ಏನಾಗುತ್ತೆ ಬೈ 52 ಇಯರ್ಸ್ ಅನ್ನೋದ್ರೊಳಗೆ ಮೆನೋಪಾಸ್ ಅಟೇನ್ ಆಗಿಬಿಡ್ತಾರೆ. ಸೊ ಬಟ್ ಅಂದರೆ ಬೈ 40 ಇಯರ್ಸ್ ಆದಮೇಲೆ ಆ ಚೇಂಜಸ್ ಎಲ್ಲ ಶುರುವಾಗುತ್ತೆ. ಈ ಪೆರಿಮೆನೋಪಾಸ್ ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನು ಒಂದು 3 to 5 ಇಯರ್ಸ್ ಬಿಫೋರ್ ಅಟೈನಿಂಗ್ ಮೆನೋಪಾಸೇ ಅದು ಸ್ಟಾರ್ಟ್ ಆಗುತ್ತೆ. ಸೊ ಒಂದು 40 ಇಯರ್ಸಿಂದನೇ ಕೆಲವರಿಗೆ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಒಂದು 45 ಇಯರ್ಸ್, 40 to 45 ಇಯರ್ಸ್ ಈ ರೇಂಜಲ್ಲಿ ಯೂಶಲಿ ಆ ಪೆರಿಮೆನೋಪಾಸ್ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅಂದರೆ ಕೆಲವೊಬ್ರಿಗೆ ಮೆನೋಪಾಸ್ ಅಂದ್ರೆ ಗೊತ್ತಿರಲ್ಲ. ಡಾಕ್ಟರ್ ಏನಾದರೂ ಅದ್ರ ಬಗ್ಗೆ ಹೇಳತ್ತಿದ್ರೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ? ಮೆನೋಪಾಸ್ ಅಂತಂದರೆ ಈಗ ಫೀಮೇಲ್, ಈಗ ಹೆಣ್ಮಕ್ಳಿಗೆ ಏನು ತಿಂಗಳ ಏನು ಪೀರಿಯಡ್ಸ್ ಆಗ್ತಾ ಇರುತ್ತಲ್ಲ, ಅದು ಕಂಪ್ಲೀಟ್ ಸ್ಟಾಪ್ ಆಗುತ್ತಲ್ಲ, ಅದಕ್ಕೆ ಆ ಪೀರಿಯಡ್ಗೆ ನಾವು ಮೆನೋಪಾಸ್ ಅಂತೀವಿ. ಅಂದರೆ ಕಂಪ್ಲೀಟ್ 1 ಇಯರ್ ತನಕನೂ ಅವರಿಗೆ ಏನು ಬ್ಲೀಡಿಂಗ್ ಆಗಿಲ್ಲ. ಮೇ ಬಿ ಬ್ಲೀಡಿಂಗ್ ಅಂತ ಅಂದರೆ ಈವನ್ ಒಂದು ಸಿಂಗಲ್ ಡ್ರಾಪ್ ಆಗಲಿ, ಸ್ಪಾಟಿಂಗ್ ಅಂತ ಹೇಳ್ತೀವಿ, ಫ್ಯೂ ಡ್ರಾಪ್ಸ್ ಆಫ್ ಬ್ಲಡ್ಡಿಗೆ ನಾವು ಸ್ಪಾಟಿಂಗ್ ಅಂತ ಹೇಳ್ತೀವಲ್ಲ. ಸೊ ಆ ಸ್ಪಾಟಿಂಗು ಕೂಡ ಇಲ್ಲ, ಒಂದ್ಸಲನೂ ಅವ್ರಿಗೆ ಪೀರಿಯಡ್ಸೇ ಆಗಿಲ್ಲ ಕಂಟಿನ್ಯೂಸ್ 1 ಇಯರ್ ಅಂತ ಅಂದಾಗ ಅವಾಗ ನಾವು ಅದನ್ನು ಮೆನೋಪಾಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಲೇಟಾಗಿ ಆದಮೇಲೆ ಮಗು ಏನಾದ್ರೂ ಅಂದರೆ ಫಾರ್ ಎಕ್ಸಾಂಪಲ್ ನಾನೊಂದು 35 ಅಬೋವ್ ಹೇಳ್ತಾ ಇದ್ದೀನಿ, ಇಲ್ಲ 40 ಹೇಳ್ತಾ ಇದ್ದೀನಿ, ಈ ಏಜಲ್ಲಿ ಕನ್ಸೀವ್ ಆಗಿ ಮಗು ಚೈಲ್ಡ್ ಬರ್ತ್ ಅಂದರೆ ಮಗು ಉದ್ದಾಗ ಮಗುಗೇನಾದ್ರು ಸಮಸ್ಯೆ ಆಗೋದ್ರಲ್ಲಿ ಡೆವಲಪ್ಮೆಂಟ್ ಆಗಿರಲಿ, ಯಾಕೆಂದರೆ ಡ್ಯೂ ಟು ಕ್ವಾಲಿಟಿ ಆಫ್ ದ ಸೈಟ್ ಆಲ್ರೆಡಿ ಕಮ್ಮಿ ಆಗಿರುತ್ತೆ ಅದರದ್ದು. ಸೊ ಅದರಿಂದ ಏನಾದರೂ ಮಗುಗೇನಾದ್ರು ತೊಂದರೆ ಆಗೋ ಚಾನ್ಸಸ್ ಇದೆಯಾ? ಸೊ ಯೂಶಲಿ ಏನಪ್ಪ ಅಂದರೆ ಈಗ ಲೇಟ್ ಚೈಲ್ಡ್ ಬೇರಿ ಇತ್ತು ಅಂತ ಅಂದಾಗ ಆವಾಗ ಸ್ವಲ್ಪ ಜೆನೆಟಿಕ್ ಪ್ರಾಬ್ಲಮ್ಸ್ ಕಾಮನ್ ಆಗಿ ಜಾಸ್ತಿ ಇರುತ್ತೆ. ಏಜೇ ಮೇನ್ ರಿಸ್ಕ್ ಫ್ಯಾಕ್ಟರ್, ಆಯಿತಾ? ಏಜ್ ಇಸ್ ದ ಮೋಸ್ಟ್ ರಿಸ್ಕ್ ಫ್ಯಾಕ್ಟರ್. ಸೊ ಹಾಗಾಗಿ ಏಜ್ ಜಾಸ್ತಿ ಆದಾಗ ಜೆನೆಟಿಕ್ ಡಿಸಾರ್ಡರ್ಸ್ ಇರ್ಬೋದು, ಸಿಂಗಲ್ ಜೀನ್ ಡಿಸಾರ್ಡರ್ಸು, ಕ್ರೋಮೋಸೋಮ್ ಡಿಸಾರ್ಡರ್ಸು, ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಅದಲ್ದಲೇ ಮೇ ಬಿ ಮಕ್ಕಳಲ್ಲಿ ಈಗ ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ದಲೇ ಈಗ ಬೇರೆ ಡೆವಲಪ್ಮೆಂಟಲ್ ಡಿಸಾರ್ಡರ್ಸು, ಮೇ ಬಿ ಆಟಿಸಮ್ ಇರ್ಬೋದು, ADHD ಇರ್ಬೋದು, ಇದೆಲ್ಲ ಲೇಟ್ ಏಜಲ್ಲಿ ತುಂಬ ಕಾಮನ್ ಆಗಿರುತ್ತೆ. ಓಕೆ. ನಾವು ಎಮರ್ಜೆನ್ಸಿ ಪಿಲ್ ಇಸ್ ಅನ್ ಎಮರ್ಜೆನ್ಸಿ ಪಿಲ್, ಇಟ್ ಶುಡ್ ನಾಟ್ ಬಿ ಎಸ್ ರೂಟೀನ್. ಸರ್ವೈಕಲ್ ಕ್ಯಾನ್ಸರು, ಜೆನೈಟಲ್ ವಾಟ್ಸು ಕೂಡ ನಾವು ರೆಕಮೆಂಡ್ ಮಾಡ್ತೀವಿ. ಲೈಕ್ ಪೀನೈಲ್ ಕ್ಯಾನ್ಸರ್, ಬಿಕಾಸ್ ಆಫ್ ರಿಸ್ಕೋ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಲ್ಲ ಜಾಸ್ತಿ ಇರೋ ಎಕ್ಸ್ಪೋಜರ್ಸ್ ಇತ್ತು ಅಂತಂದರೆ ಕಾಂಡಮ್ ವುಡ್ ಬಿ ಎ ಪ್ರಿಫರೇಬಲ್ ಆಪ್ಷನ್. ಆ್ಯಂಟಿಬಾಡಿ ಫಾರ್ಮೇಷನ್ ಇರ್ಬೋದು, ಇಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಆಗೋದು. ಸೊ ಈ ವ್ಯಾಕ್ಸಿನ್ಸ್ ಕೂಡ ಹಾಗೇ